ಏಳುಮಲೆ ಚಿತ್ರದ ಬಿಡುಗಡೆಯ ಸಂದರ್ಭದಲ್ಲಿ ತರುಣ್ ಸುಧೀರ್ ಅವರ ಮೇಲೆ ನನಗಿರುವ ನಂಬಿಕೆ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತಾ ಇದ್ದೆ. ಆ ಚಿತ್ರದ ವಿಮರ್ಶೆಯಲ್ಲೂ ಕೂಡ ಅದನ್ನು ನಾನು ಮಾತಾಡಿದ್ದೀನಿ. ಈಗ ಲ್ಯಾಂಡ್ ಲಾರ್ಡ್, ಇದರಲ್ಲಿ ವಿಜಯ್ ಕುಮಾರ್ ಅವರಿದ್ದಾರೆ, ರಾಜಬಿ ಶೆಟ್ಟಿ ಅವರಿದ್ದಾರೆ. ಇಬ್ರು ನನಗೆ ಇಷ್ಟವಾಗುವ ಸಿನಿಮಾ ಪರ್ಸನಾಲಿಟೀಸೇ. ಆದ್ರೂ ಕೂಡ ನನಗೆ ಲ್ಯಾಂಡ್ ಲಾರ್ಡ್ ಬಗ್ಗೆ ಇದ್ದ ಒಂದು ಮುಖ್ಯವಾದ ಪ್ರಶ್ನೆ, ಒಂದು ಕುತೂಹಲ ಏನು ಅಂದ್ರೆ, ಜಡೇಶ್ ಅವರು ಏನನ್ನ ಮಾಡಿರಬಹುದು ಈ ಚಿತ್ರದಲ್ಲಿ ಅನ್ನೋದು. ಯಾಕಂದ್ರೆ ಜೆಂಟಲ್ಮ್ಯಾನ್ ನಲ್ಲಿ ಒಂದು ಒಳ್ಳೆ ಐಡಿಯಾ, ಗುರು ಶಿಷ್ಯರು ನನಗೆ ಇಷ್ಟವಾದ ಕನ್ನಡದಲ್ಲಿ ಬಂದ ಒಂದು ಸ್ಪೋರ್ಟ್ಸ್ ಡ್ರಾಮಾ, ಕಾಟೇರಾದ ಐಡಿಯಾ ಹಾಗೂ ಬರವಣಿಗೆ, ಇವೆಲ್ಲವೂ ನನಗೆ ಜಡೇಶ್ ಅವರ ಮೇಲೆ ಒಂದು ದೊಡ್ಡ ನಂಬಿಕೆಯನ್ನ ತಂದುಕೊಟ್ಟಿತ್ತು. ಲ್ಯಾಂಡ್ ಲಾರ್ಡ್ ಟ್ರೇಲರ್ನ ನೋಡಿದಾಗ ಅದರ ಕಥಾಹಂದರ ನನಗೆ ಸ್ವಲ್ಪ ಕಾಟೇರನ ನೆನಪು ಮಾಡಿತು. ಹಳ್ಳಿ, ಅಲ್ಲಿಯ ಆಚಾರ ವಿಚಾರಗಳು, ಅಸಮಾನತೆ, ಮೇಲ್ವರ್ಗದವರಿಂದ ಕೆಳವರ್ಗದವರ ಮೇಲೆ ನಡೀತಿರೋ ಶೋಷಣೆ, ಹಕ್ಕುಗಳು, ಭೂಮಿ, ವ್ಯವಸಾಯ ಎಟ್ಸೆಟ್ರಾ. ಊರಿನ ದೊಡ್ಡ ಮನೆಯ ಕ್ರೌರ್ಯ, ದುಷ್ಟತನದ ವಿರುದ್ಧ ನಾಯಕ ಕೆಳವರ್ಗದವನು ತನಗಾಗಿ ತನ್ನ ಜನಕ್ಕಾಗಿ ಹೋರಾಡಿ ಗೆಲ್ಲೋ ಕಥೆ. ಆಳಿದವರ ಕಥೆಯಲ್ಲ ಇದು, ಅಳಿದು ಉಳಿದವರ ಕಥೆ. ರೂಲರ್ ರಾಜ್, ಸರ್ವೈವರ್ ವಿಜಯ್. ಒಬ್ರಿರೋದು ಮ್ಯಾಗಿನ ಕೇರಿ, ಇನ್ನೊಬ್ರಿರೋದು ತಗ್ಗಿನ ಕೇರಿ. ಚೋಮನ ದುಡಿಯನ್ನು ಸಹ ನನಗೆ ನೆನಪು ಮಾಡ್ತು ಲ್ಯಾಂಡ್ ಲಾರ್ಡ್. ನಮ್ಮ ನಾಯಕ ಕೂಡ ಒಂದು ರೀತಿಯಲ್ಲಿ ಚೋಮಾನೆ. ನಮ್ಮ ನಾಯಕ ಕೂಡ ದುಡಿಯಂತೆ ಒಂದು ತಾಳದ ವಾದ್ಯವನ್ನ ನುಡಿಸ್ತಾನೆ. ಕಥೆಯಲ್ಲಿ ಪಾತ್ರಗಳ ಆರ್ಕ್ ನಲ್ಲಿ ಹೊಸತನವನ್ನ ತೋರಿಸ್ತೀನಿ ಅಂತ ಹೊರಟಾಗೆ ಕಾಣಿಸ್ಲಿಲ್ಲ ನನಗೆ ಜಡೇಶ್. ಕುಟುಂಬಕ್ಕಾಗಿ ತನ್ನ ಪಾಸ್ಟ್ ಅನ್ನ ಬೇಕು ಅಂತಲೇ ಬಚ್ಚಿಟ್ಟು ಮರೆತು ಶಾಂತವಾಗಿ ಬರುತ್ತಿರೋ ನಾಯಕ. ಶಿಕ್ಷಣದ ಬಗ್ಗೆ ಒಂದು ಐಡಿಯಾ ಇದೆ, ಒಂದು ದೊಡ್ಡ ಐಡಿಯಾನೇ ಇದೆ. ವಿಜಯ್ ಅವರ ಪಾತ್ರ ರಾಚಯ್ಯ ಕೋಟ್ ಹಾಕೊಳ್ಳೋ ಒಂದು ಐಡಿಯಾ ಕೂಡ ಇದೆ. ಒಂದು ಪ್ರತ್ಯೇಕವಾದ ಕ್ಷಣದಲ್ಲಿ ನೀಲಿ ಬಣ್ಣದ ಬಳಕೆಯೂ ಆಗಿದೆ. ಇವೆಲ್ಲವೂ ನನಗೆ ಅಸುರನ್, ಕಬಾಲಿ, ಪರಿಯೇರು ಪೆರುಮಾಳ್ ಅಂತಹ ಚಿತ್ರಗಳನ್ನ ನೆನಪು ಮಾಡಿದ್ವು. ಆ ಚಿತ್ರಗಳ ನಿರ್ದೇಶಕರು ವೆಟ್ರಿಮಾರನ್, ಪಾ ರಂಜಿತ್, ಮಾರಿ ಸೆಲ್ವರಾಜ್. ಹಾಗಾಗಿ ನಾನು ಆ ಕಂಪ್ಯಾರಿಸನ್ ನ ಒಂದು ಕಾಂಪ್ಲಿಮೆಂಟ್ ಆಗಿ ನೀಡ್ತಾ ಇರೋದು. ಇನ್ಫ್ಯಾಕ್ಟ್ ಜಡೇಶ್ ಅವರು ನನಗೆ ಸಿಕ್ಕಾಗ್ಲೆಲ್ಲ ನಾನು ಮಾತಾಡೋದು ಕೂಡ ಅದರ ಬಗ್ಗೆನೆ. ಮೇನ್ ಸ್ಟ್ರೀಮ್ ಕನ್ನಡ ಸಿನಿಮಾದಲ್ಲಿ ಪೊಲಿಟಿಕಲ್ ವಿಚಾರಗಳನ್ನ, ಪೊಲಿಟಿಕಲ್ ಸಬ್ಜೆಕ್ಟ್ಸ್ ನ ನೀವು ಮಾತಾಡ್ತಿದ್ದೀರಿ, ಅದು ಹಾಗೇ ಮುಂದುವರೆಯಲಿ ಅಂತ ಎನ್ಕರೇಜ್ ಮಾಡೋದು ಮಾತ್ರ ನನ್ನ ಕೆಲಸವಾಗಿರುತ್ತೆ ಆ ಒಂದು ಡಿಸ್ಕಷನ್ಸ್ ಅಲ್ಲಿ. ಮನಸ್ಸಿನಲ್ಲಿ, ಸಮಾಜದಲ್ಲಿ ಅಸಮಾನತೆಗೆ ಜಾಗವಿದ್ರೂ ಕಾನೂನಿನಲ್ಲಿ, ಸಂವಿಧಾನದಲ್ಲಿ ಅದಕ್ಕೆ ಜಾಗ ಇಲ್ಲ. ಜಾಗ ಇರೋದು ಒಂದೇ ಒಂದು ಸೆಲ್ಲು, ಪೊಲೀಸ್ ಸ್ಟೇಷನ್ ನಲ್ಲಿ. ದೊಡ್ಡವ್ರಿಗೂ ಅದೇ, ಚಿಕ್ಕವ್ರಿಗೂ ಅದೇ. ಚಿತ್ರವನ್ನ ನೋಡಿದ ಮೇಲೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ರಾಜಪ್ರಭುತ್ವ ಅಲ್ಲ, ಈಗ ನಡೀತಿರೋದು ಪ್ರಜಾಪ್ರಭುತ್ವ. ಈ ಅಸಮಾನತೆಯನ್ನ ಒಡೆಯೋದಕ್ಕೆ ಇರೋ ಒಂದು ದೊಡ್ಡ ಆಯುಧ ಶಿಕ್ಷಣ, ವಿದ್ಯಾಭ್ಯಾಸ. ಕಷ್ಟಪಟ್ಟು ಆ ಆಯುಧವನ್ನ ನಮ್ಮ ಕೈಗೆ ನಾವು ತಂದುಕೊಂಡ ಮೇಲೆ ಆ ಆಯುಧವನ್ನ ಸರಿಯಾಗಿಯೇ, ಪ್ರಾಮಾಣಿಕವಾಗಿಯೇ, ಸರಿಯಾದ ಉದ್ದೇಶಕ್ಕಾಗಿಯೇ ಬಳಸಬೇಕು. ಬಳಸಿದ್ರೆ ಮಾತ್ರ ಆ ಆಯುಧವನ್ನ ಕಷ್ಟಪಟ್ಟು ನಾವು ನಮ್ಮ ಕೈಗೆ ತಂದುಕೊಂಡದಕ್ಕೆ ಒಂದು ಸಾರ್ಥಕತೆ ಸಿಗೋದು. ಅಶಿಕ್ಷಿತ ರಾಚಯ್ಯನ ಕನಸು ಏನು ಅಂದ್ರೆ, ಮಗಳು ಭಾಗ್ಯ. ರಿತನ್ಯಾ ವಿಜಯ್ ಅವರು ಆ ಪಾತ್ರದಲ್ಲಿ ನಟಿಸಿದ್ದಾರೆ. ದುನಿಯಾ ವಿಜಯ್ ಅವರ ಮಗಳೇನೆ, ಇದು ಅವರ ಚಲಚಿತ್ರ. ರಾಚಯ್ಯನ ಕನಸು ಏನು ಅಂದ್ರೆ, ಮಗಳಿಗೆ ವಿದ್ಯಾಭ್ಯಾಸವನ್ನ ಮಾಡಿಸ್ಬೇಕು, ಶಿಕ್ಷಣವನ್ನ ಕೊಡಿಸ್ಬೇಕು ಅನ್ನೋದು. ಹಣವಂತ, ಗುಣವಂತ ಅನ್ನೋದಕ್ಕಿಂತ ವಿದ್ಯಾವಂತ ಆಗೋದೇ ಮುಖ್ಯ ಅನ್ನೋದು ರಾಚಯ್ಯನ ನಂಬಿಕೆ. ಹಾಗಾಗಿ ಆ ಕನಸನ್ನ ಅವರಿಬ್ರು ಸೇರಿ ನನಸು ಮಾಡ್ತಾರೆ. ಭಾಗ್ಯ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾಳೆ. ಈ ಶಿಕ್ಷಣದಿಂದ ಸಿಕ್ಕ ಕೆಲಸದಿಂದ ಪರ್ಸನಲ್ ಆಗಿ ತನ್ನ ತಂದೆಗೆ ಹಾನಿಯಾಗುವಂತಹ ಒಂದು ಕೆಲಸವನ್ನ ಭಾಗ್ಯ ಮಾಡುವ ಪರಿಸ್ಥಿತಿ ಬರುತ್ತೆ. ಆಕೆ ಅದನ್ನ ಮಾಡ್ತಾಳೆ, ಕಾರಣ ತನ್ನ ತಂದೆನೆ ಹೇಳ್ತಾಳೆ ಆಕೆಗೆ ಮಾಡುವಂತ. ನಾನು ಅದನ್ನೇ ಆಗ್ಲೇ ಹೇಳಿದ್ದು, ಕಷ್ಟಪಟ್ಟು ನಾವು ಆಯುಧವನ್ನ ಕೈಗೆ ತಂದುಕೊಂಡ ಮೇಲೆ ಅದರ ಉದ್ದೇಶವನ್ನ ನಾವು ಹಾಳು ಮಾಡಬಾರ್ದು, ಅದರಲ್ಲೇ ನಮ್ಮ ಸಾರ್ಥಕತೆ ಇರೋದು ಅಂತ. ರಾಮದುರ್ಗ, ಹುಲಿದುರ್ಗ ಅಂತ ಎರಡು ಹಳ್ಳಿಗಳು. ಆ ಎರಡೂ ಹಳ್ಳಿಗಳಲ್ಲಿ ಅದೇ ಅಸಮಾನತೆ, ಅದೇ ಶೋಷಣೆ ಇತ್ತು ಅನ್ನೋದನ್ನ ತೋರಿಸೋದರ ಮೂಲಕ ಆ ರೀತಿಯ ಒಂದು ಪ್ರಾಕ್ಟಿಸಸ್ ಎಷ್ಟು ಹಬ್ಬಿತ್ತು ಆ ಕಾಲದಲ್ಲಿ ಅನ್ನೋದನ್ನ ಜಡೇಶ್ ಅವರು ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ನಾಯಕ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಬರ್ತಾನೆ, ರಾಮದುರ್ಗದಿಂದ ಹುಲಿದುರ್ಗಕ್ಕೆ ಬರ್ತಾನೆ. ಆ ಕಥೆಯನ್ನ ರಿವೀಲ್ ಮಾಡುವಾಗ ಡ್ರಾಮ್ಯಾಟಿಕ್ ಆಗಿ ಒಂದು ಹೈ ಸಿಗತ್ತೆ. ಇದು ಒಂದು ಎಕ್ಸ್ಟ್ರೀಮ್ಲಿ ವೈಲೆಂಟ್ ಫಿಲಮೇ, ಆದ್ರೂ ಸತ್ಯಾಗ್ರಹದ ಬಗ್ಗೆ ಒಂದು ದೃಶ್ಯ ಬರುತ್ತೆ. ಜಾತಿ ರಾಜಕೀಯ ಈ ಚಿತ್ರದ ಇಡೀ ಇದ್ದೇ ಇದೆ. ಹಾಗಾಗಿ ಇದರಲ್ಲಿ
ಗಾಂಧಿಯನ್ ಪಾಲಿಟಿಕ್ಸ್, ಅಂಬೇಡ್ಕರ್ ಪಾಲಿಟಿಕ್ಸ್ ಎರಡು ಕೂಡ ಅಲ್ಲಲ್ಲಿ ಬಂದು ಹೋಗಿದೆ. ಇವೆಲ್ಲವೂ ಬ್ರಾಡರ್ ಥೀಮ್ಸ್. ಆದ್ರೆ ಈ ಚಿತ್ರದಲ್ಲಿ ಬರುವ ಮೈನರ್ ಎಲಿಮೆಂಟ್ಸ್ ಸಹ ಈ ಚಿತ್ರವನ್ನ ಅನೇಕ ರೀತಿಯಲ್ಲಿ ಶ್ರೀಮಂತಗೊಳಿಸಿದೆ. ಸತ್ತವರ ಬಟ್ಟೆಯ ವಿಚಾರ ಈ ಚಿತ್ರದಲ್ಲಿ 2 ಸಲ ಬರುತ್ತೆ. ಅದು ಹೊಸದಾಗಿತ್ತು. ಆ ಬಟ್ಟೆಗಾಗಿನೇ ಒಂದೊಳ್ಳೆ ಆಕ್ಷನ್ ಸೀಕ್ವೆನ್ಸ್ ಕೂಡ ಇದೆ. ಊರ ಬಸವಿ ಅನ್ನೋ ಪದ್ಧತಿ. ರಾಜ್ ಬಿ ಶೆಟ್ಟಿ ಅವರ ಪಾತ್ರಕ್ಕೆ ಒಂದು ಹೆಸರೇ ಇಲ್ಲ. ಕಾರಣ ಅವರು ಈ ಶೋಷಕರ ವರ್ಗವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಹಾಗಾಗಿ ಯಂಗರ್ ರಾಜ್ ಬಿ ಶೆಟ್ಟಿ ಅವರ ಪೋರ್ಷನ್ಸ್, ಪೊಲೀಸ್ ಸ್ಟೇಷನ್, ಆ ಊರಿಗೆ ಬಂದದ್ದು, ಖಾಕಿ ಸೀರೆ, ಇವೆಲ್ಲವೂ ಇನ್ನು ಎಷ್ಟೋ ಮೈನರ್ ಎಲಿಮೆಂಟ್ಸ್ ಈ ರೀತಿಯದ್ದು ಇವೆ. ಕೆಲವು ಐಡಿಯಾಸ್ನ ಒಳ್ಳೆ ದೃಶ್ಯಗಳಾಗಿ, ಒಳ್ಳೆ ಎಪಿಸೋಡ್ಸ್ ಆಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಒಂದನ್ನ ಹೇಳ್ತೀನಿ. ಮಗಳೇ ಪೊಲೀಸ್, ಆದ್ರೆ ಅಪ್ಪ ಅಮ್ಮ ಆ ಮಗಳ ಕಾವಲಿಗಾಗಿ ನಿಲ್ತಾರೆ. ಎಕ್ಸಲೆಂಟ್. ಆ ಎಪಿಸೋಡ್ ಶುರುವಾಗುವ ರೀತಿ, ರಚಿತಾ ರಾಮ್ ಅವರಿಗೆ ಅದರಲ್ಲಿರುವ ಒಂದು ರೋಲ್, ವಿಜಯ್ ಹಾಗೂ ರಚಿತಾ ರಾಮ್ ಅವರಿಬ್ಬರ ಅಭಿನಯ ಒಂದೊಳ್ಳೆ ಮಾಸಿ ಎಪಿಸೋಡ್ ಅದು. ಮಗಳು ಭಾಗ್ಯ ಸ್ವಲ್ಪ ದೂರದಲ್ಲಿ ಇರ್ತಾಳೆ, ಅಷ್ಟೇನು ದೂರ ಅಲ್ಲ, ಆದ್ರೆ ರಾಚಯ್ಯನ ಭಾಗ್ಯಾಳ ನಡುವೆ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ರಾಚಯ್ಯ ಇಮಿಡಿಯೇಟ್ ಆಗಿ ಭಾಗ್ಯಾಳ ಹತ್ರ ಹೋಗ್ಬೇಕು. ಅದಕ್ಕೆ ರಾಚಯ್ಯ ಒಂದು ಕೆಲಸವನ್ನ ಮಾಡ್ತಾನೆ. ಎಕ್ಸಲೆಂಟ್. ಅವನು ಏನು ಮಾಡ್ದ ಅನ್ನೋ ಐಡಿಯಾನು ಚೆನ್ನಾಗಿದೆ. ಆದ್ರೆ ಆ ಐಡಿಯಾಗೆ ಶಕ್ತಿ ಸಿಗೋದು ಎಲ್ಲಿಂದ ಗೊತ್ತಾ? ಅವನು ಆ ಕೆಲಸವನ್ನ ಮಾಡಬಲ್ಲ ಅನ್ನೋದನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅನ್ನೋದ್ರಲ್ಲಿ. ಅದನ್ನ ಎಸ್ಟಾಬ್ಲಿಷ್ ಮಾಡೋ ದೃಶ್ಯದಲ್ಲೂ ಕೂಡ ತಂದೆ ತಾಯಿ ಮಗಳನ್ನ ಕಾಪಾಡ್ಕೊಳ್ತಾರೆ. ಆ ದೃಶ್ಯದಲ್ಲಿ ಉಮಾಶ್ರೀ ಅವರ, ರಿತನ್ಯಾ ಅವರ, ವಿಜಯ್ ಅವರ, ರಚಿತಾರಾಮ್ ಅವರ ಎಲ್ಲರ ನಟನೆಯಿಂದ ಆ ದೃಶ್ಯಕ್ಕೆ ಇದ್ದ ಪೊಟೆನ್ಷಿಯಲ್, ಡ್ರಾಮ್ಯಾಟಿಕ್ ಪೊಟೆನ್ಷಿಯಲ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೇನೆ ಹೋಗಿದೆ. ಆ ದೃಶ್ಯದ ಕ್ಲೋಸರ್ ಕೂಡ ಚೆನ್ನಾಗಿದೆ. ದೇವರ ಮುಂದೆ ನಾವೆಲ್ಲರೂ ಸಮಾನರೇ, ನಾವೆಲ್ಲರೂ ದೇವರ ಮಕ್ಕಳೇ ಅಂತ ಎಸ್ಟಾಬ್ಲಿಷ್ ಮಾಡುವ ಒಂದು ಕ್ಲೋಸರ್. ಕೋಲಾರದ ಕಡೆ ಬಳಸೋ ಒಂದು ಕನ್ನಡವನ್ನ ಈ ಇಡೀ ಚಿತ್ರದಲ್ಲಿ ಬಳಸಿದ್ದಾರೆ ಅನ್ನೋದು ಕೂಡ ಒಂದು ವಿಶೇಷತೆಯೇ. ರಿತನ್ಯಾ ಅವರ ಪಾತ್ರ ಭಾಗ್ಯ, ಶಿಶಿರ್ ಬೈಕಡಿ ಅವರ ಪಾತ್ರ ದೇವಿ. ಭಾಗ್ಯ ದೇವಿ ಪ್ರೀತಿಯಲ್ಲಿದ್ದಾರೆ. ಅವರಿಬ್ಬರ ನಡುವೆ ಒಂದು ಹೈಲಿ ಪೋಟೆಂಟ್ ಡ್ರಾಮ್ಯಾಟಿಕ್ ಮೂಮೆಂಟ್ ಅಥವಾ ದೃಶ್ಯ ಇದೆ. ನನ್ನ ಕುಟುಂಬ ನಿನ್ನ ಕುಟುಂಬ ಅನ್ನೋ ರೀತಿಯಲ್ಲಿ ಒಂದು ಮಾತು ಬರುತ್ತೆ. ಅದನ್ನ ನಮ್ಮ ಕುಟುಂಬ ಅಂತ ಭಾಗ್ಯ ಮಾಡ್ತಾಳೆ. ಆ ಒಂದು ಐಡಿಯಾ ಚೆನ್ನಾಗಿದೆ. ಇಷ್ಟೆಲ್ಲಾ ಎಲಿಮೆಂಟ್ಸ್ ಇವೆ, ಇನ್ನೂ ಹೆಚ್ಚೇ ಇವೆ. ಉಮಾಶ್ರೀ ಅವರ ಪಾತ್ರಕ್ಕೂ ರಾಚಯ್ಯನಿಗೂ ಇರುವ ಸಂಬಂಧ, ಅದರಲ್ಲಿ ಒಂದು ಎಲಿಮೆಂಟ್ ಇದೆ. ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ರಾಚಯ್ಯನ ಪಾತ್ರದ ಬಗ್ಗೆನೇ ನಾನು ಮಾತಾಡ್ತಿಲ್ಲ. ತುಂಬಾ ಎಕ್ಸೈಟಿಂಗ್ ಆಗಿದೆ ಸ್ಕ್ರೀನ್ ಮೇಲೆ ನೋಡುವಾಗ. ತುಂಬಾ ಡೆನ್ಸ್ ಆಗಿದೆ ಈ ಇಡೀ ಚಿತ್ರವೇ. ಅದು ಈ ಚಿತ್ರಕ್ಕೆ ಒಂದು ರೀತಿಯಲ್ಲಿ ವೀಕ್ನೆಸ್ ಕೂಡ. ಅವಶ್ಯಕ್ಕಿಂತ ಹೆಚ್ಚು ಡೆನ್ಸ್ ಆಯ್ತೇನೋ ಅನ್ನೋದು. ಚಿತ್ರದ ಮೊದಲ ಅರ್ಧ ಭಾಗದಲ್ಲಿ ನನಗೆ ಕಂಪ್ಲೇಂಟ್ಸ್ ಇಲ್ಲ, ಇದ್ರೂ ಕೂಡ ಮೈನರ್ ಕಂಪ್ಲೇಂಟ್ಸ್ ಅಷ್ಟೇ. ಚಿತ್ರದ ಮೊದಲ ಕ್ಷಣದಿಂದ, ಮೊದಲ ದೃಶ್ಯದಿಂದಲೇ ಕಥೆಯ ನರೇಷನ್ ಶುರುವಾಗತ್ತೆ. ಕಥೆಯ ನರೇಷನ್ ನಲ್ಲಿರುವ ಇಂಟೆನ್ಸಿಟಿ ಕೂಡ ಶುರುವಾಗುತ್ತೆ. ಒಂದಾದ ಮೇಲೆ ಒಂದು ದೃಶ್ಯ ವೇಗವಾಗಿ ಬರ್ತಾ ಹೋಗುತ್ತೆ, ಕಥೆಯನ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಥೆ ರೆಗ್ಯುಲರ್ ಆದ್ರೂ ಕೂಡ ಸೀನ್ಸ್ ನಲ್ಲಿ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಅನ್ನ ಖಂಡಿತವಾಗ್ಲೂ ಇಟ್ಟಿದ್ದಾರೆ. ನನಗೆ ಪರ್ಸನಲಿ ಡ್ರಾಮಾ ಸ್ವಲ್ಪ ಲೌಡ್ ಆಗಿತ್ತು ಅಂತ ಅನ್ನಿಸ್ತು. ಆದ್ರೆ ಇದೊಂದು ಮೇನ್ ಸ್ಟ್ರೀಮ್ ಕನ್ನಡ ಚಿತ್ರ, ಹಾಗಾಗಿ ಜಡೇಶ್ ಅವರು ಅದನ್ನ ಡೆಲಿಬ್ರೇಟ್ ಆಗಿ ಕೂಡ ಮಾಡಿರಬಹುದು. ಎಲ್ಲರಿಗೂ ಡ್ರಾಮಾ ಸರಿಯಾಗಿ ತಲುಪಬೇಕು, ಎಮೋಷನ್ ಸರಿಯಾಗಿ ತಲುಪಬೇಕು, ಅದೇ ಪಿಚ್ ನಲ್ಲಿ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ. ಸಂಭಾಷಣೆ, ಡೈಲಾಗ್ಸ್ ಅದಕ್ಕೂ ಕೂಡ ಅದೇ ಒಂದು ಟೆಂಡೆನ್ಸಿ ಇದೆ. ಡೈಲಾಗ್ಸ್ ಪವರ್ಫುಲ್ ಆಗೇ ಇವೆ, ಕೆಲವು ತುಂಬಾನೇ ಪವರ್ಫುಲ್ ಆಗಿವೆ. ಆದ್ರೆ ಇನ್ನು ಕೆಲವಕ್ಕೆ ನೋಡಿ ನಾವು ಒಳ್ಳೆ ಡೈಲಾಗ್ಸ್ ನ ಬರ್ದಿದೀವಿ ಅಂತ ಒಂದು ಅಂಡರ್ಲೈನ್ ಮಾಡಿರೋ ಹಾಗೆ ಅನ್ಸುತ್ತೆ. ನನಗೆ ಅದಿನ್ನೂ ಸ್ವಲ್ಪ ಸಟ್ಲ್ ಆಗಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರ್ತಾ ಇತ್ತು ಅಂತ ಅನ್ನಿಸ್ತು. ಇನ್ನೂ ಒಂದು ರಿಯಲಿಸ್ಟಿಕ್, ನ್ಯಾಚುರಲ್ ಆಗಿ ಇರ್ತಾ ಇತ್ತೇನೋ ಅಂತ ಅನ್ನಿಸ್ತು. ಬಟ್ ಈ ರೀತಿಯ ಒಂದು ಡೈಲಾಗ್ಸ್ ಟ್ರೀಟ್ಮೆಂಟ್ ಮಾಸಸ್ಗೆ ವರ್ಕ್ ಆಗಬಹುದು. ಕಣ್ಣು ಕಾಣದ ಚಿಕ್ಕ ಹುಡುಗಿಯೊಬ್ಬಳ ಪಾತ್ರ ಇದೆ. ಆ ಹುಡುಗಿ ರಾಚಯ್ಯನ ಕುಟುಂಬದಲ್ಲಿ ಹೇಗೆ ಒಬ್ಬ ಸದಸ್ಯೆ ಆಗ್ತಾಳೆ ಅನ್ನೋ ಐಡಿಯಾ ಚೆನ್ನಾಗಿದೆ. ಬಟ್ ಫಾರ್ ದಿ ರೆಸ್ಟ್ ಆಫ್ ಇಟ್, ಅದು ನಮ್ಮನ್ನ ಎಮೋಷನಲಿ ಮ್ಯಾನಿಪುಲೇಟ್ ಮಾಡೋಕೆ ಬಳಸೋ ಒಂದು ಪಾತ್ರವಾಗಿದೆ. ಹೆಂಗಸರ ಮೇಲೆ ನಡೆಯೋ ಒಂದು ವಯಲೆನ್ಸ್ ಕೂಡ ಅದಕ್ಕಾಗಿಯೇ ಏನೋ ಅಂತ ಕೂಡ ಅನ್ನಿಸ್ತು. ಆದ್ರೆ ಅವೆಲ್ಲವೂ ಕೂಡ ಈ ಡ್ರಾಮಾದಲ್ಲಿ ಒಂದು ಇಂಟೆನ್ಸಿಟಿ ಇದೆ ಅಂತ ಹೇಳದ್ನಲ್ಲ, ಅದರಿಂದ ನಾವು ಈಸಿಲಿ ಫರ್ಗಿವ್ ಮಾಡಿ ಬರೀ ಡ್ರಾಮಾದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಆ ಇಂಟೆನ್ಸಿಟಿ ಆಗ್ಲಿ ಅಥವಾ ದೃಶ್ಯಗಳಲ್ಲಿರುವ ಆ ವಿಶೇಷತೆ ಆಗ್ಲಿ ಎರಡನೇ ಅರ್ಧ ಭಾಗದಲ್ಲಿ ಲಾರ್ಜ್ಲಿ ಮಿಸ್ಸಿಂಗ್. ಎರಡನೇ ಅರ್ಧ ಭಾಗದಲ್ಲಿ ಹೀರೋ ವಿಲನ್ ಅಂದ್ರೆ ರಾಚಯ್ಯ ಹಾಗೂ ರಾಜ್ ಬಿ ಶೆಟ್ಟಿ ಅವರ ಪಾತ್ರದ ನಡುವೆ
ಒಂದು ಒನ್ ಅಪ್ಮೆನ್ಶಿಪ್ ನಡೆಯುತ್ತೆ. ಅಂದ್ರೆ ಸೀಸಾ ರೀತಿಯಲ್ಲಿ ನಾನು ಮೇಲೆ ಈಗ ಅನ್ನೋ ಒಂದು ಚದುರಂಗದ ಆಟ ಅಂತ ಇಟ್ಕೊಳ್ಳಿ. ಅದರಲ್ಲಿ ಮಜಾ ಅಲ್ಲಲ್ಲಿ ಮಾತ್ರ ಇದೆ, ಆದ್ರೆ ಸಂಪೂರ್ಣವಾಗಿ ಇಲ್ಲ. ಆದ್ರೆ ಚಿತ್ರದ ಶಾರ್ಟ್ ಕಮಿಂಗ್ಸ್ ಎಲ್ಲಾ ಶಾರ್ಟ್ ಕಮಿಂಗ್ಸ್ ಅನ್ನು ಕೂಡ ಇಂಟೆನ್ಸಿಟಿಯ ವಿಚಾರದಲ್ಲಿ ಇಂಟೆನ್ಸಿಟಿಯಿಂದ ಸರಿ ಮಾಡಿರೋದು ಅಜನೀಶ್ ಲೋಕನಾಥ್ ಅವರ ಇಂಟೆನ್ಸ್ ಸ್ಕೋರ್. ಚಿತ್ರ ಮುಗಿದ ಮೇಲೂ ಕೂಡ ಆ ಒಂದು ಮೇನ್ ಥೀಮ್ ಸ್ಕೋರ್ ಅನ್ನ ನಾನು ಗುನುಕ್ತಲೇ ಇದ್ದೆ. ಈ ಚಿತ್ರದ ಹಾಡುಗಳು ಎಲ್ಲವೂ ವೈರಲ್ ಹಿಟ್ ಆಗ್ಬಿಡ್ಬೇಕು ಅಂತ ಮಾಡಿರೋದು ಅಲ್ಲ. ಈ ಚಿತ್ರದ ಹಾಡುಗಳಲ್ಲೂ ಕೂಡ ಈ ಚಿತ್ರದಲ್ಲಿ ಇರುವ ಒಂದು ಸಿನ್ಸಿಯರಿಟಿ ಇದೆ. ಅಂಡ್ ಹಾಗಾಗಿ ಈ ಚಿತ್ರದ ಹಾಡುಗಳನ್ನು ಕೂಡ ನಾನು ಈ ಚಿತ್ರದ ವಿಶೇಷತೆಯ ಲಿಸ್ಟ್ಗೆ ಸೇರಿಸ್ತಾ ಇದ್ದೀನಿ. ನಿಂಗವ್ವ ಹಾಡೋ ಆ ಟ್ಯೂನ್, ಸಿಚುಯೇಷನ್ ನಲ್ಲಿ ಸಾಹಿತ್ಯದಲ್ಲಿ ಇರುವ ಆ ತುಂಟತನ, ವಿಜಯ್ ಹಾಗೂ ರಚಿತಾ ರಾಮ್ ಅವರ ನಡುವಿನ ಕೆಮಿಸ್ಟ್ರಿ ನನಗೆ ತುಂಬಾ ಇಷ್ಟ ಆಯ್ತು. ನಿಂಗವ್ವ ಹಾಡಿನಲ್ಲಿ ಆ ಹಳ್ಳಿಯ ಸೌಂದರ್ಯ, ಅಲ್ಲಿನ ಆಚಾರ ವಿಚಾರಗಳಲ್ಲಿರುವ ಒಂದು ಸೊಬಗನ್ನ ಕೂಡ ಸೇರಿಸಿದ್ದಾರೆ. ಇದೊಂದು ಡೆನ್ಸ್ ಆದ ನರೇಶನ್ ಅಂತ ಹೇಳದ್ನಲ್ಲ, ಅದಕ್ಕೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತೀನಿ. ಆ ಹಾಡಿನಲ್ಲೂ ಕೂಡ ಒಂದೆರಡು ಅಂಶಗಳು ಕಥೆಗೆ ಸಂಬಂಧಪಟ್ಟವು, ಅಂದ್ರೆ ಕಥೆಯನ್ನ ಮುಂದೆ ತಗೊಂಡು ಹೋಗುವ ಒಂದೆರಡು ಅಂಶಗಳೇನೆ. ಅಷ್ಟು ಡೆನ್ಸ್ ಆಗಿದೆ ಈ ನರೇಶನ್. ಸಂಗೀತದ ಜೊತೆ ವಿಜುವಲ್ಸ್ ಅನ್ನು ಆ ಒಂದು ದೊಡ್ಡ ಪರದೆಯ ಮೇಲೆ ನೋಡಿದಾಗ ರೋಮಾಂಚಕ ಹಾಡು ನನಗೆ ಇನ್ನೂ ಹೆಚ್ಚು ಇಷ್ಟ ಆಯ್ತು. ತಂದೆ ಮಗಳ ನಡುವೆ ಒಂದು ಹಾಡಿದೆ. ಅದು ಯೂಟ್ಯೂಬ್ ನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ನಲ್ಲೂ ಈಗಾಗಲೇ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅದು ಆದಷ್ಟು ಬೇಗ ರಿಲೀಸ್ ಆಗ್ಬೇಕು, ಅದನ್ನ ನಾನು ಮತ್ತೆ ಕೇಳಬೇಕು, ನೋಡ್ಬೇಕು ಅನ್ನೋ ಬಯಕೆ ನನಗಿದೆ. 5, 6 ಅಥವಾ ಅದಕ್ಕಿಂತ ಹೆಚ್ಚೇನೇನೋ ಆಕ್ಷನ್ ಸೀಕ್ವೆನ್ಸಸ್ ಇವೆ. ಅವೆಲ್ಲದರಲ್ಲೂ ಏನಾದ್ರೂ ಒಂದು ಯುನೀಕ್ ಆಗಿ ಮಾಡಬೇಕು ಅನ್ನೋ ಆಲೋಚನೆ ಇದೆ. ಪ್ಲಸ್ ಆಕ್ಷನ್ ಸೀಕ್ವೆನ್ಸಸ್ಗೆ ಮುಖ್ಯ ಏನು, ಆ ಆಕ್ಷನ್ ಸೀಕ್ವೆನ್ಸ್ಗೆ ಇರೋ ಒಂದು ಲೀಡು, ಅದ್ರಲ್ಲಿರೋ ಒಂದು ಡ್ರಾಮಾ ಅಥವಾ ಎಮೋಷನಲ್ ಪೊಟೆನ್ಸಿ ಅಲ್ವಾ, ಅದು ಕೂಡ ಬಹುಪಾಲು ಚೆನ್ನಾಗಿ ವರ್ಕ್ ಆಗಿದೆ. ಪ್ಲಸ್ ಆಕ್ಷನ್ ವರ್ಕ್ ಆಗೋದಕ್ಕೆ ಇರೋ ಇನ್ನೊಂದು ಕಾರಣ ಈ ಚಿತ್ರದಲ್ಲಿ ಒಂದು ಹೈಪರ್ ಎನರ್ಜೆಟಿಕ್ ಕ್ಯಾಮ್ರಾ ವರ್ಕ್. ಈ ಚಿತ್ರದ ಮತ್ತೊಂದು ಶಕ್ತಿ ಈ ಚಿತ್ರದ ಕಾಸ್ಟಿಂಗ್. ಅವಿನಾಶ್, ಶರತ್ ಲೋಹಿತಾಶ್ವ, ಉಮಾಶ್ರೀ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅಚ್ಯುತ್, ಸಂಪತ್, ಜಹಂಗೀರ್, ಇನ್ನು ಎಷ್ಟೋ ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ. ಐ ಆಮ್ ಶೋರ್ ನಾನು ಕೆಲವರನ್ನ ಮಿಸ್ ಮಾಡ್ತಿರಬಹುದು. ಇವರು ಎಲ್ಲರಿಂದಲೂ ಏನಾಗಿದೆ ಅಂದ್ರೆ ದೃಶ್ಯಗಳಲ್ಲೇ ನ್ಯಾಚುರಲ್ ಆಗಿ ಒಂದು ಬಿಲೀವಬಿಲಿಟಿ ಇರುತ್ತಲ್ಲ, ಅದಕ್ಕೆ ಇವರೆಲ್ಲರೂ ಸೇರಿ ಇನ್ನೂ ಹೆಚ್ಚು ಶಕ್ತಿಯನ್ನ ತುಂಬಿಸ್ತಾರೆ. ಡೇರ್ ಡೆವಿಲ್ ಮುಸ್ತಫಾ ಆದ್ಮೇಲೆ ಶಿಶಿರ್ ಬೈಕಡಿ ಅವರನ್ನ ನಾನು ಈ ಚಿತ್ರದಲ್ಲೇ ನೋಡ್ತಾ ಇರೋದು. ಅವರ ಪಾತ್ರ, ದೇವಿ ಅನ್ನೋ ಪಾತ್ರ ಸ್ವಲ್ಪ ಜನರಿಕ್ಕೇನೆ, ಆದ್ರೆ ಆ ಪಾತ್ರದಲ್ಲಿ ಆ ಪಾತ್ರದ ಪೋರ್ಟ್ರೇಯಲ್ ಮಾತ್ರ ಇವರ ಕಡೆಯಿಂದ ಕಾನ್ಫಿಡೆಂಟ್ ಆಗಿ ಆಗಿದೆ. ರಚಿತಾ ರಾಮ್ ಅವರಿಗೆ ಒಂದು ಬಲವಾದ ರೋಲ್ ಸಿಕ್ಕಿದೆ, ಅವರು ಅದನ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಕೂಡ. ರಾಜ್ ಅವರನ್ನ ಈ ಪಾತ್ರದಲ್ಲಿ ನೋಡಿದ್ದು ರಿಫ್ರೆಶಿಂಗ್ ಆಗಿತ್ತು. ಒನ್ಸ್ ಅಗೇನ್ ಗುಡ್ ಕಾಸ್ಟಿಂಗ್ ಡಿಸಿಷನ್. ಅವರಿಗೆ ಸಿಕ್ಕಿರುವ ಪಾತ್ರ ಸ್ವಲ್ಪ ಜನರಿಕ್ಕೇನೆ, ಆಲ್ಸೋ ಬಿಕಾಸ್ ಆತ ಒಂದು ವರ್ಗವನ್ನ ಪ್ರತಿನಿಧಿಸ್ತಾ ಇದ್ದಾನೆ ಅನ್ನೋದಕ್ಕಾಗಿ. ಆದ್ರೆ ರಾಜ್ ಅವರ ನಟನೆಯಿಂದ ಎಷ್ಟೋ ದೃಶ್ಯಗಳು ಹಾಗೆ ಆ ಪಾತ್ರವೇ ಎಲಿವೇಟ್ ಆಗಿದೆ ಎಷ್ಟೋ ಕಡೆ. ರಾಜ್ ಅವರಿಗೆ ಒಂದು ಯಂಗರ್ ಪೋರ್ಷನ್ ಸಿಕ್ಕಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಯು ವಿಲ್ ಸಿ ರಾಜ್ ಅನ್ಲೀಶ್ ದಿ ಬೀಸ್ಟ್ ವಿತ್ ಇನ್ ಹಿಮ್. ಈ ಚಿತ್ರದಲ್ಲಿ ನನ್ನನ್ನು ತುಂಬಾ ಇಂಪ್ರೆಸ್ ಮಾಡಿದ್ದು ಅಪ್ಪ ಮಗಳು. ರಿತನ್ಯಾ ಅವರ ಚೊಚ್ಚಲ ಚಿತ್ರ ಇದು. ಭಾಗ್ಯ ಅನ್ನೋ ಪಾತ್ರ ಇವ್ರಿಗೆ ಸಿಕ್ಕಿರೋದು ಇಟ್ಸ್ ಅ ಡ್ರೀಮ್ ರೋಲ್ ಫಾರ್ ಅ ಡೆಬ್ಯೂಟಾಂಟ್. ಅಂಡ್ ಇವರು ಅದನ್ನ ಶಿ ಇಸ್ ಸಾರ್ಟ್ ಆಫ್ ಎಂಬ್ರೇಸ್ಡ್ ಇಟ್ ಫುಲ್ಲಿ. ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಆ ಪಾತ್ರದಲ್ಲಿ. ವಿಜಯ್ ಅವರು ತಮಗಾಗೆ ಬರೆದುಕೊಳ್ಳೋ ಸಲಗ, ಭೀಮ ಪಾತ್ರಗಳಲ್ಲಿ ನಟನೆಗೆ ಎಷ್ಟು ಸ್ಕೋಪ್ ಇರುತ್ತೋ ಅದಕ್ಕಿಂತ ಹೆಚ್ಚೇನೆ ರಾಚಯ್ಯ ಅನ್ನೋ ಪಾತ್ರದಲ್ಲಿದೆ. ಅವರ ಏಜ್, ಅವರ ಲುಕ್, ಅವರ ಫಿಸಿಕ್ ಎಲ್ಲವೂ ಸರಿಯಾಗಿ ಹೊಂದತ್ತೆ ಈ ಒಂದು ಪಾತ್ರಕ್ಕೆ. ಹಾಸ್ಯ, ತುಂಟತನ, ಮಾಸ್, ಪ್ಯಾಥೋಸ್ ಎಲ್ಲವೂ ಸ್ವಲ್ಪ ಲೌಡೇನೆ, ಆದ್ರೆ ಎಲ್ಲವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಯಂಗರ್ ರಾಚಯ್ಯ ಹಾಗೂ ಕನ್ವಿನ್ಸ್ ಮಾಡ್ತಾರೆ, ವಯಸ್ಸಾದ ರಾಚಯ್ಯನಾಗೂ ಕೂಡ. ಸಲಗ, ಭೀಮ ರೆಫರೆನ್ಸಸ್ಸು ಇವೆ. ಕಾಟೇರಾದಲ್ಲಿ ಇದ್ದ ಆ ಕ್ರಾಂತಿಯ ಸ್ಪಿರಿಟ್ ಕೂಡ ಇದೆ. ಸೊ ಎಲ್ಲವನ್ನು, ಕಾಮರ್ಸ್ ಅನ್ನು ಸಹ ತಲೆಯಲ್ಲಿ ಇಟ್ಕೊಂಡು ಮಾಡಿರುವ ಒಂದು ಮೇನ್ ಸ್ಟ್ರೀಮ್ ಚಿತ್ರ ಇದು. ಆಕ್ಟಿಂಗ್ ಹಾಗೂ ಮೆಲೋಡ್ರಾಮಾದ ಶ್ರುತಿ ಸ್ವಲ್ಪ ಹೆಚ್ಚೇಗಿದೆ. ಸೆಕೆಂಡ್ ಹಾಫ್ ನಲ್ಲಿ ಫೆಮಿಲಿಯಾರಿಟಿ ಇದೆ. ಈ ಎರಡನ್ನ ಪಕ್ಕಕ್ಕೆ ಇಟ್ಟು ನಾನು ನೋಡಿದಾಗ ನನಗೆ ಈ ಕೂಲಿ ಜಮೀನ್ದಾರನ ಹಾಗೆ, ಅಂದ್ರೆ ಲ್ಯಾಂಡ್ ಲಾರ್ಡ್ನ ಹಾಗೆ ಕಾಣಿಸ್ತಾನೆ.